ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 10 ಜೂನ್ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಆರ್ಟಿಕಲ್ಗಳ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ ಕೇಳಿದ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ಪ್ರಶ್ನೆ: ಈ ಕೆಳಗಿನ ಆಪ್ಷನ್ಗಳಲ್ಲಿ ಯಾವ ನದಿ ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರುವುದಿಲ್ಲ ಅಥವಾ ಅರಬ್ಬಿ ಸಮುದ್ರಕ್ಕೆ ಹರಿಯುವುದಿಲ್ಲ ಅಂತ ಪ್ರಶ್ನೆ ಇದೆ. Which of the following rivers does not flow into Arabian Sea? Arabian Sea ಭಾರತದ ಪಶ್ಚಿಮ ಭಾಗದಲ್ಲಿ ಬರುತ್ತೆ. ಸೊ ತುಂಗಭದ್ರಾ, ಸಬರ್ಮತಿ, ಮಂಡೋವಿ ಮತ್ತು ನರ್ಮದಾ, ಈ 4 ನದಿಗಳಲ್ಲಿ ಯಾವ ನದಿ ಅರಬ್ಬಿ ಸಮುದ್ರಕ್ಕೆ ಬಂದು ಸೇರುವುದಿಲ್ಲ ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ, ತುಂಗಭದ್ರಾ. ನಮಗೆಲ್ಲ ಗೊತ್ತಿರುವ ಹಾಗೆ ತುಂಗಭದ್ರಾ ನದಿ ಏನಿದೆ ಕೃಷ್ಣಾ ನದಿಯ ಉಪನದಿಯಾಗಿದ್ದು ಇದು ಕೃಷ್ಣಾ ನದಿಯನ್ನ ಸೇರುತ್ತೆ. ಅದೇ ರೀತಿ ಕೃಷ್ಣಾ ನದಿ ಭಾರತದ ಪೂರ್ವ ಭಾಗಕ್ಕೆ ಹರಿದು, ಈ ಒಂದು ಮ್ಯಾಪ್ನಲ್ಲಿ ನೋಡ್ಬೋದು ನೀವು, ಕೃಷ್ಣಾ ನದಿ ಇಲ್ಲಿಂದ ಹರಿದು ಆಂಧ್ರ ಪ್ರದೇಶದ ಕೃಷ್ಣಾ ಅನ್ನುವ ಒಂದು ಪ್ರದೇಶದಲ್ಲಿ ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಯನ್ನ ಸೇರಿ ಮುಟ್ಟುತ್ತದೆ. ತುಂಗಭದ್ರಾ ನದಿ ಈ ಒಂದು ಮ್ಯಾಪ್ನಲ್ಲಿ ನೋಡ್ಬೋದು ನಾವು. ತುಂಗಭದ್ರಾ ನದಿ ಇಲ್ಲಿ ಬಂದು ಕೃಷ್ಣಾ ನದಿಯೊಂದಿಗೆ ಸೇರಿಕೊಳ್ಳುತ್ತೆ. ಅದೇ ರೀತಿ ಒಂದು ಪ್ರಶ್ನೆಯನ್ನ ಕೇಳ್ತೇನೆ, ತುಂಗಭದ್ರಾ ನದಿ ಕೃಷ್ಣಾ ನದಿಯನ್ನ ಯಾವ ಒಂದು ಊರಿನಲ್ಲಿ ಅಥವಾ ಯಾವ ನಗರದಲ್ಲಿ ಹೋಗಿ ಸೇರುತ್ತೆ ಅಂತ, ಇದರ ಸಂಗಮದ ಒಂದು ಊರಿನ ಹೆಸರನ್ನ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಅದೇ ರೀತಿ ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ತುಂಗಭದ್ರಾ ನದಿ. ಇದು ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರುವುದಿಲ್ಲ, ಕೃಷ್ಣಾ ನದಿಯೊಂದಿಗೆ ಬಂಗಾಳ ಕೊಲ್ಲಿಯನ್ನ ಹೋಗಿ ಸೇರುತ್ತೆ. ಬಾಕಿ 3 ಆಪ್ಷನ್ಗಳಲ್ಲಿ ಇರುವಂತಹ ನದಿಗಳೇನಿದಾವೆ, ಸಬರ್ಮತಿ, ಮಾಂಡೋವಿ ಮತ್ತು ನರ್ಮದಾ, ಇವು ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರುತ್ತವೆ. ಅದೇ ರೀತಿ ನಮ್ಮ ಇವತ್ತಿನ ಪ್ರಶ್ನೆಯನ್ನ ನೋಡೋಣ. ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಕೇಸರಿ ಕೃಷಿಯನ್ನ ಹೆಚ್ಚಾಗಿ ಬೆಳೆಯುವ ಒಂದು ಹೆಸರನ್ನ ಮಾಡಿದೆ? ಯಾವ ರಾಜ್ಯ ಈ ಒಂದು ಕೇಸರಿ ಕೃಷಿಯನ್ನ ಹೆಚ್ಚು ಬೆಳೆಯುತ್ತೆ ಅಂತ ಪ್ರಶ್ನೆ ಇದೆ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಸ್ಟೇಟ್ ಆಫ್ ಇಂಡಿಯಾ ಈಸ್ ಬೆಸ್ಟ್ ನೌನ್ ಫಾರ್ ಸ್ಯಾಫ್ರನ್ ಕಲ್ಟಿವೇಶನ್? ಇಲ್ಲಿ ಕೇಸರಿ ಅಂದರೆ ನೀವು ವಿಮಲ್ ಕೇಸರಿಯನ್ನ ಅಂತ ತಪ್ಪಾಗಿ ತಿಳ್ಕೊಬೇಡಿ, ಒರಿಜಿನಲ್ ಕೇಸರಿಯ ಬಗ್ಗೆ ನಾನು ಮಾತಾಡ್ತಾ ಇರೋದು. ಆಪ್ಷನ್ಗಳಲ್ಲಿ ಸಿಕ್ಕಿಂ, ಅಸ್ಸಾಂ, ಜಮ್ಮು ಕಾಶ್ಮೀರ್, ಮೇಘಾಲಯ ಅಂತ ಇದೆ. ಸೊ ಸರಿಯಾದ ಉತ್ತರ ಮತ್ತೆ ಆಪ್ಷನ್ ಅನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಕೇಸರಿ ಕೃಷಿಗೆ ಹೆಸರುವಾಸಿಯಾದಂತಹ ರಾಜ್ಯ ಯಾವುದು ಅಂತ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ನಲ್ಲಿ ನಾವು ಅಪ್ಲೋಡ್ ಮಾಡುವಂತಹ ಕೋರ್ಸ್ ಮೆಟೀರಿಯಲ್ಗಳಾಗಿರ್ಬೋದು, ಕರೆಂಟ್ ಅಫೇರ್ಸ್ಗಳ ನೋಟ್ಸ್ ಆಗಿರ್ಬೋದು, ಡೌನ್ಲೋಡ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು, ನಿಮ್ಮ ಎಕ್ಸಾಮ್ ಪ್ರಿಪರೇಷನನ್ನು ಬೂಸ್ಟ್ ಮಾಡ್ಕೋಬೋದು. ಸೊ ಸಬ್ಸ್ಕ್ರೈಬ್ ILA ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್. ಇನ್ನು ಡಿಸ್ಕಷನ್ಗೆ ಮುಂದುವರಿಯೋಣ. ಇವತ್ತಿನ ನಮ್ಮ ಮೊದಲನೇ ಆರ್ಟಿಕಲ್ MSP ಅಥವಾ ಕನಿಷ್ಠ ಬೆಂಬಲ ಬೆಲೆಯ ಬಗ್ಗೆ ಇದೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಇಂಗ್ಲಿಷ್ನಲ್ಲಿ ಕರಿತೇವೆ, MSP ಅಂತ. ಸೊ ಕನಿಷ್ಠ ಬೆಂಬಲ ಬೆಲೆಯ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂತಂದ್ರೆ, ರೀಸೆಂಟ್ ಆಗಿ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ CCEA, ಇದರ ಒಂದು ಅಪ್ರೂವಲ್ ಪ್ರಕಾರ 2022 ಮತ್ತು 23ರ ಒಂದು ಮಾರ್ಕೆಟಿಂಗ್ ಸೀಸನ್ನಲ್ಲಿ ಖಾರೀಫ್ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸುವ ಒಂದು ನಿರ್ಧಾರಕ್ಕೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅನುಮೋದನೆಯನ್ನ ನೀಡಿದೆ, ಅಪ್ರೂವಲ್ ಅನ್ನ ನೀಡಿದೆ ಅಂತ ನ್ಯೂಸ್ ಇದೆ. ಸೊ ಈ ಒಂದು ನ್ಯೂಸ್ ಪ್ರಕಾರ ಎಳ್ಳು ಪ್ರತಿ ಕ್ವಿಂಟಾಲ್ಗೆ 523 ರೂಪಾಯಿಗಳ ಹೆಚ್ಚಳವನ್ನ ಕಂಡಿದ್ದರೆ, ಹೆಸರಿನ ಒಂದು ಬೆಳೆಗೆ 480 ರೂಪಾಯಿಗಳು, ಸೂರ್ಯಕಾಂತಿ ಬೀಜಕ್ಕೆ 385 ರೂಪಾಯಿಗಳು, ಉರಾದ್ ಅಥವಾ ಉದ್ದಿನ ಮತ್ತು ಕಡಲೆಗೆ ಕ್ವಿಂಟಲ್ಗೆ 300 ರೂಪಾಯಿಗಳ ಒಂದು ಹೆಚ್ಚಳವನ್ನ, ಅದೇ ರೀತಿ ಹತ್ತಿ ಮಧ್ಯಮ ಸ್ಟೆಪಲ್ ಅನ್ನುವ ಒಂದು ಜಾತಿಯ ಹತ್ತಿಗೆ 354 ರೂಪಾಯಿ, ಮತ್ತೆ ಈ ಒಂದು ಹತ್ತಿ ಲಾಂಗ್ ಸ್ಟೆಪಲ್ಗೆ 355 ರೂಪಾಯಿಗಳ ಒಂದು ಹೆಚ್ಚಳವನ್ನ, ಈ MSP ಬೆಲೆಯನ್ನ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಲೆಯನ್ನ ಜಾಸ್ತಿ ಮಾಡಲಾಗಿದೆ. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ಒಂದು ಹೆಚ್ಚಳವಾದಂತಹ ಒಂದು ರೂಪಾಯಿಗಳನ್ನು ನಾವು ಈಗ ನೋಡಿದ್ವಿ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು ಯಾವ ಒಂದು ಬೆಳೆಗೆ ಎಷ್ಟು MSP ಅನ್ನ ನೀಡಲಾಗುತ್ತೆ ಸರ್ಕಾರದಿಂದ ಅಂತ ಈ ಒಂದು ಲಿಸ್ಟ್ನಲ್ಲಿ ನೀವು ನೋಡ್ಬೋದು. ಅಂದರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಸಾಕಷ್ಟು ಜಾಸ್ತಿ ಆದಂತಹ ಒಂದು
ಕನಿಷ್ಠ ಬೆಂಬಲ ಬೆಲೆಯನ್ನು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅನುಮೋದನೆಯನ್ನು ನೀಡಿ ಹೆಚ್ಚಿಸಿದೆ. ನೆನ್ಪಿಟ್ಕೊಳ್ಳಿ, ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ಬೋದು ನಿಮಗೆ. ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸುವಂತಹ ಅಪ್ರೂವಲನ್ನು ನೀಡುವಂತಹ ಸರ್ಕಾರದ ಯಾವ ಸಮಿತಿ ಈ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡುತ್ತೆ ಅಂತ. ಇದರ ಸರಿಯಾದ ಉತ್ತರ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಅಥವಾ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತ ಆಪ್ಷನ್ಗಳಲ್ಲಿ ಇದ್ರೆ ನೀವು ಅದನ್ನ ಟಿಕ್ ಮಾಡಬೇಕು. ಈ ಒಂದು ಪ್ರಶ್ನೆಯನ್ನ ಆಲ್ರೆಡಿ UPSC ಕೇಳಲಾಗಿದೆ. ಇನ್ನು ಕನಿಷ್ಠ ಬೆಂಬಲ ಬೆಲೆ ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಬಗ್ಗೆ ತಿಳ್ಕೊಳ್ಳೋದಾದ್ರೆ 1966-67ರಲ್ಲಿ ಕೃಷಿಯ ನಿಟ್ಟಿನಲ್ಲಿ ಕೆಲವೊಂದು ಸುಧಾರಣೆಗಳನ್ನು ತರಲಾಯಿತು. ಆ ಸುಧಾರಣೆಗಳ ಒಂದು ಭಾಗವಾಗಿ ಈ MSPಯನ್ನ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದಿಂದ ಪರಿಚಯಿಸಲಾಯಿತು. ಸೊ ಅದೇ ರೀತಿ ಕನಿಷ್ಠ ಬೆಂಬಲ ಬೆಲೆ ಏನಿದೆ, ಈ ಒಂದು ರೈತರಿಗೆ ನೀಡಲಾಗುವಂತಹ ತಮ್ಮ ಬೆಳೆಗಳಿಗೆ ನೀಡಲಾಗುವಂತಹ ಕನಿಷ್ಠವಾದ ಮಿನಿಮಮ್ ಆದಂತಹ ಒಂದು ವ್ಯಾಲ್ಯೂ ಆಗಿದೆ. ಈ ರೈತರಿಗೆ ಲಾಭದಾಯಕವಾಗುವ ದೃಷ್ಟಿಯಲ್ಲಿ ಸರ್ಕಾರ ಸಾಕಷ್ಟು ವಿಷಯಗಳನ್ನು ಪರಿಗಣಿಸಿ ಈ ಒಂದು ಬೆಂಬಲ ಬೆಲೆಯನ್ನು ನಿರ್ಧಾರ ಮಾಡಿರುತ್ತದೆ. ಈ ಸರ್ಕಾರಿ ಸಂಸ್ಥೆಗಳು ರೈತರಿಂದ ನಿರ್ದಿಷ್ಟ ಬೆಳೆಯನ್ನ, ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಂತಹ ಕೆಲವೊಂದು ಬೆಳೆಗಳ ಒಂದು ಖರೀದಿ ಮಾಡಿದಾಗ ಅದಕ್ಕೆ ಬದಲಾಗಿ ಪಾವತಿಸುವಂತಹ ಬೆಲೆಯನ್ನ ಕನಿಷ್ಠ ಬೆಂಬಲ ಬೆಲೆ ಅಂತ ಹೇಳಲಾಗುತ್ತೆ. ಇದು ಮಾರುಕಟ್ಟೆಗಳ ಮತ್ತು ನೈಸರ್ಗಿಕವಾದಂತಹ ಕೆಲವೊಂದು ಅನಿಶ್ಚಿತತೆಗಳನ್ನು ರೈತರ ಮೇಲೆ ಈ ಅನ್ಸರ್ಟನ್ಟಿಗಳನ್ನು ಅವುಗಳ ಪರಿಣಾಮವನ್ನು ಕಡಿಮೆ ಮಾಡುವ ಒಂದು ದೃಷ್ಟಿಯಿಂದ, ರೈತರನ್ನ ರಕ್ಷಿಸುವ ಒಂದು ದೃಷ್ಟಿಯಿಂದ ಈ ಒಂದು ಮಾರ್ಗವನ್ನು ಕಂಡುಹಿಡಿದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ರೈತರಿಗೆ ನೀಡಲಾಗುತ್ತೆ. ಇನ್ನು ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ, ಈ ಬೆಲೆ ಏನಿದೆ MSP, ಇದು ಪ್ರಸ್ತುತವಾಗಿ ಯಾವುದೇ ರೀತಿಯಾದಂತಹ ಶಾಸನಬದ್ಧವಾದಂತಹ ಬೆಂಬಲ ಈ ಒಂದು MSPಗೆ ಇರುವುದಿಲ್ಲ. ಅವುಗಳ ಜಾರಿಯನ್ನ ಕಡ್ಡಾಯಗೊಳಿಸುವ ಯಾವುದೇ ರೀತಿಯಾದಂತಹ ಕಾನೂನುಗಳನ್ನ ಇಲ್ಲಿಯವರೆಗೆ ಭಾರತದಲ್ಲಿ ತಂದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ರೈತರು ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ತಮ್ಮ ಬೆಳೆಗಳನ್ನ ಮಾರಾಟ ಮಾಡಿದಾಗ ಅವರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ನೀಡಲೇಬೇಕೆಂದು ಯಾವುದೇ ರೀತಿಯಾದಂತಹ ಒಂದು ಫೋರ್ಸ್ ಮಾಡಲು ಆಗುವುದಿಲ್ಲ. ಅಂದ್ರೆ ಇನ್ ಕೇಸ್ ಅವರು ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಮಾರುಕಟ್ಟೆಯಲ್ಲಿ ಪಡೆಯದೇ ಹೋದರೆ ಯಾವುದೇ ರೀತಿಯಿಂದ ಕೋರ್ಟ್ಗಳಲ್ಲಿ ಕೇಸ್ ಹಾಕುವಂತಹ ಪ್ರಾವಧಾನವನ್ನ, ಶಾಸನವನ್ನ ಇನ್ನೂವರೆಗೂ ಮಾಡಿಲ್ಲ. ನಮಗೆಲ್ಲ ಗೊತ್ತಿದ್ದ ಹಾಗೆ ಈಗ 2 ವರ್ಷದಿಂದ ನಡೆದಂತಹ ಈ ಒಂದು ಕೃಷಿಯ ಸಂಬಂಧಿತ ಒಂದು ಆಕ್ಟ್ ಏನು ತರಲಾಗಿತ್ತು, ಕೃಷಿ ಸುಧಾರಣೆಯ ಕುರಿತಾದಂತಹ ಆಕ್ಟ್, ಆ ಒಂದು ಸಂದರ್ಭದಲ್ಲಿ ಪಂಜಾಬ್ ಮತ್ತು ಹರಿಯಾಣದ, ಮುಖ್ಯವಾಗಿ ಪಂಜಾಬ್ ಮತ್ತು ಹರಿಯಾಣದ ರೈತರು ಈ ಒಂದು MSPಯನ್ನ ಶಾಸನಬದ್ಧ ಮಾಡಬೇಕು ಅಂತ ಕೂಡ ಬೇಡಿಕೆಯನ್ನ ಇಟ್ಟಿದ್ದರು. ನೀವು ರೆಗ್ಯುಲರ್ ಆಗಿ ನ್ಯೂಸ್ ಪೇಪರ್ನ ಓದ್ತಾ ಇದ್ರೆ ನಿಮಗೆ ಈ ರೀತಿಯ ಒಂದು ಡೀಪ್ ಇನ್ಫಾರ್ಮೇಶನ್ಗಳು ಸಿಗ್ತಾ ಇರುತ್ತೆ. ಸೊ ಕನಿಷ್ಠ ಬೆಂಬಲ ಬೆಲೆ ಏನು ಅಂತ ತಿಳ್ಕೊಂಡ್ವಿ. ಅದೇ ರೀತಿ ಈ ಒಂದು ವರ್ಷ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಏನಿದೆ, ಈ ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಒಂದು ಬೆಲೆಯನ್ನ ಹೆಚ್ಚು ಮಾಡಿದೆ ಅಂತ ನ್ಯೂಸ್ ಇದೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಅಥವಾ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದ್ರೆ, ಸುಮಾರು 35 ರಾಷ್ಟ್ರಗಳ ಆಡಳಿತ ಮಂಡಳಿಯು ಅಘೋಷಿತ ಸೈಟ್ಗಳಲ್ಲಿ ಯುರೇನಿಯಂ ಕುರುಹುಗಳನ್ನು ವಿವರಿಸಲು ಇರಾನ್ ದೇಶ ವಿಫಲವಾಗಿದೆ ಅನ್ನುವ ಒಂದು ನಿರ್ಣಯವನ್ನ ಯುನೈಟೆಡ್ ನೇಷನ್ ನ ನ್ಯೂಕ್ಲಿಯರ್ ವಾಚ್ ಡಾಗ್ ಆದಂತಹ, ಕಾವಲು ನಾಯಿಯಾದಂತಹ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯಿಂದ ಈ ಒಂದು ನಿರ್ಣಯವನ್ನ ಅಂಗೀಕಾರ ಮಾಡಲಾಗಿದೆ. ಸದ್ಯಕ್ಕೆ ಇರಾನ್ಗೆ ಸಾಕಷ್ಟು ಅದರ ಒಂದು ಯುರೇನಿಯಂ ಡೆವಲಪ್ಮೆಂಟ್ಗಳ ಮೇಲೆ ಮತ್ತು ಅವುಗಳ ಅಣುಶಕ್ತಿಯ ಒಂದು ಬೆಳವಣಿಗೆಯ ಮೇಲೆ ಸಾಕಷ್ಟು ದೇಶಗಳು ಇರಾನ್ ಮೇಲೆ ನಿಗಾವನ್ನ ಇಟ್ಟಿದ್ದರಿಂದ ಈ ಒಂದು ಟೀಕೆಯನ್ನ ಇರಾನ್ ಮೇಲೆ ಮಾಡ್ತಾ ಇದ್ದಾವೆ. ಇನ್ನು ಈ ಒಂದು ಕುರಿತಾದಂತಹ ನ್ಯೂಸ್ಗೆ ಕುರಿತಾದಂತಹ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಾದ್ರೆ, ಈ ನಿರ್ಣಯವನ್ನ ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಜರ್ಮನಿ ಮತ್ತು ಯುನೈಟೆಡ್ ಸ್ಟೇಟ್ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಗೆ ಸಲ್ಲಿಸಿದ್ದವು. ಇದಕ್ಕೆ ಸುಮಾರು 30 ದೇಶಗಳು ಕೂಡ ಬೆಂಬಲವನ್ನ ಸೂಚಿಸಿದ್ದವು. ಸದ್ಯಕ್ಕೆ ಈ IAEA ದಿಂದ ಈ ಒಂದು ಅರ್ಜಿಯನ್ನ ಅಥವಾ ಒಂದು
ಬೇಡಿಕೆಯನ್ನು ಅಂಗೀಕರಿಸಲಾಗಿದೆ. ಈ ಒಂದು ನಿರ್ಧಾರಕ್ಕೆ ರಷ್ಯಾ ಮತ್ತು ಚೀನಾ ದೇಶಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದವು. ಅಂದರೆ ಇರಾನ್ಗೆ ಸಪೋರ್ಟ್ ಮಾಡಿ ಈ ಎರಡೂ ದೇಶಗಳು ನಿಂತಿದ್ದವು. ಈ ನಿರ್ಣಯವನ್ನು ಇರಾನ್ ಖಂಡಿಸಿದೆ ಅಂತ ಕೂಡ ನ್ಯೂಸ್ನಲ್ಲಿದೆ. ಆಬ್ವಿಯಸ್ಲಿ ತಮ್ಮ ದೇಶದ ವಿರುದ್ಧ ಯಾವುದಾದ್ರೂ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಿದರೆ ಆ ನಿರ್ದಿಷ್ಟವಾದಂತಹ ದೇಶ ಅದನ್ನು ಟೀಕೆ ಮಾಡುವುದು ಸ್ವಾಭಾವಿಕವಾಗಿದೆ. ಇನ್ನು ಈ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಅಥವಾ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ, ನೆನ್ಪಿಟ್ಕೊಳ್ಳಿ, ಈ IAEA ಫುಲ್ ಫಾರ್ಮ್ನ ಎಕ್ಸಾಮ್ನಲ್ಲಿ ಕೇಳ್ಬೋದು, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಪರಮಾಣು ಶಕ್ತಿಯ ಶಾಂತಿಯುತವಾದಂತಹ ಬಳಕೆಯನ್ನು ಉತ್ತೇಜಿಸುವ ದೃಷ್ಟಿಯಿಂದ ಕೆಲಸ ಮಾಡುವುದು ಈ ಅಂತಾರಾಷ್ಟ್ರೀಯ ಸಂಸ್ಥೆಯ ಮುಖ್ಯ ಮ್ಯಾಂಡೇಟ್ ಅಥವಾ ಕಾರ್ಯವಾಗಿದೆ. ಇನ್ನು ಈ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಏನಿದೆ, ಅಂತಾರಾಷ್ಟ್ರೀಯ ಒಪ್ಪಂದವಾದಂತಹ IAEAಯ ಒಂದು ಶಾಸನದ ಮೂಲಕ 29 ಜುಲೈ 1957ರಲ್ಲಿ ಒಂದು ಆಟೋನಾಮಸ್ ಆದಂತಹ ಸ್ವಾಯತ್ತವಾದಂತಹ ಸಂಸ್ಥೆಯಾಗಿದ್ದರೂ ಕೂಡ ಸದ್ಯಕ್ಕೆ ಇದು ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿಯಲ್ಲಿ ಮತ್ತು ಸೆಕ್ಯೂರಿಟಿ ಕೌನ್ಸಿಲ್ ಈ ಎರಡಕ್ಕೂ ತನ್ನ ರಿಪೋರ್ಟಿಂಗನ್ನು ಮಾಡಬೇಕಾಗುತ್ತೆ. ಅಂದರೆ ಆಟೋನಾಮಸ್ ಸಂಸ್ಥೆ ಆಗಿದ್ರೂ ಕೂಡ ಈ ಎರಡೂ ಸಂಸ್ಥೆಗಳಿಗೆ ರಿಪೋರ್ಟ್ ಮಾಡುವ ಒಂದು ಅವಶ್ಯಕತೆಯನ್ನು ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಗೆ ಇಡಲಾಗಿದೆ. ಅದೇ ರೀತಿ ಇದರ ಮುಖ್ಯ ಕಚೇರಿಯನ್ನು ತಿಳ್ಕೊಳ್ಳೋದಾದರೆ ಯುರೋಪ್ ಖಂಡದಲ್ಲಿರುವಂತಹ ಆಸ್ಟ್ರಿಯಾದ ರಾಜಧಾನಿಯಾದಂತಹ ವಿಯೆನ್ನಾದಲ್ಲಿ ಈ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಮುಖ್ಯ ಕಚೇರಿ ನೆಲೆಗೊಂಡಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ IAEA. ನೆನ್ಪಿಟ್ಕೊಳ್ಳಿ, ಇದರ ಒಂದು ಡೀಟೇಲ್ಸ್ ಅಥವಾ ಈ ಒಂದು ಸಂಸ್ಥೆಯ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಚಿರತೆಯ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂತಂದರೆ ಈ ವರ್ಷದ ಆಗಸ್ಟ್ ವೇಳೆಗೆ ಮಧ್ಯಪ್ರದೇಶದ ಕುನೋ ಪಾಲ್ಪುರ್ ರಾಷ್ಟ್ರೀಯ ಉದ್ಯಾನವನಕ್ಕೆ ದಕ್ಷಿಣ ಆಫ್ರಿಕಾದಿಂದ ಚೀತಾವನ್ನು ತರಲು ಭಾರತ ಸಜ್ಜಾಗಿದೆ ಎಂದು ಕೇಂದ್ರ ಪರಿಸರ ಸಚಿವಾಲಯ ಮಂಗಳವಾರ ಅಥವಾ ಜೂನ್ 7ರಂದು ಈ ಒಂದು ನ್ಯೂಸನ್ನು ಅಧಿಕೃತವಾಗಿ ಹೇಳಿದೆ. ಚಿರತೆ ಭಾರತದಲ್ಲಿ 1952ರಲ್ಲಿ ಸಂಪೂರ್ಣವಾಗಿ ನಿರ್ನಾಮವಾಗಿತ್ತು ಅಂತ ಭಾರತ ಸರ್ಕಾರದಿಂದ ಅಧಿಕೃತವಾಗಿ ಘೋಷಿಸಿತ್ತು. ನಾವು ಈಗ ಕೆಲವೊಂದು ನ್ಯೂಸ್ನಲ್ಲಿ ನೋಡ್ತಾ ಇರ್ತೇವೆ, ಚಿರತೆಗಳು ಈ ಒಂದು ಹ್ಯೂಮನ್ ಹ್ಯಾಬಿಟಾಟ್ ಮೇಲೆ ಆಕ್ರಮಣ ಮಾಡಿದ್ದಾವೆ ಅಂತ. ಅವು ಚಿರತೆಗಳಲ್ಲ, ಅವುಗಳನ್ನು ಲೆಪರ್ಡ್ ಅಂತ ಕರೆಯಲಾಗುತ್ತೆ. ಚಿರತೆಗಳು 1952ರಲ್ಲೇ ಭಾರತದಲ್ಲಿ ಸಂಪೂರ್ಣವಾಗಿ ನಾಶಗೊಂಡಿದ್ದವು, ಅಂದರೆ ಅಳಿದು ಹೋಗಿದ್ದವು ಅಂತ. ಸೊ ಸದ್ಯಕ್ಕೆ ದಕ್ಷಿಣ ಆಫ್ರಿಕಾದಿಂದ ಈ ಚಿರತೆಗಳನ್ನು ಮಧ್ಯಪ್ರದೇಶಕ್ಕೆ ಕರೆತರಲಾಗ್ತಾ ಇದೆ. ಅವುಗಳನ್ನು ಇಲ್ಲಿ ಬೆಳೆಸುವ ಒಂದು ವಾತಾವರಣವನ್ನು ಸೃಷ್ಟಿಸಲಾಗ್ತಾ ಇದೆ. ಸೊ ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದರೆ ಈ ಚಿರತೆಗಳ ಒಂದು ಬೇಟೆಯನ್ನು ಆಡುವುದು ಸಾಮಾನ್ಯವಾಗಿತ್ತು. ಮತ್ತು ಇನ್ನಿತರ ಕಾರಣಗಳಿಂದಾಗಿ ಭಾರತದಲ್ಲಿ ಚಿರತೆಯ ಒಂದು ಸಂಖ್ಯೆ ಏನಿದೆ ಕಡಿಮೆಯಾಗುತ್ತಾ ಬಂದು 1952ರಲ್ಲಿ ಸಂಪೂರ್ಣವಾಗಿ ವಿನಾಶ ಹೊಂದಿದ್ದವು. ಇನ್ನು ಈ ರಾಷ್ಟ್ರೀಯ ಉದ್ಯಾನದಲ್ಲಿ ಸುಮಾರು 10 ಚದರ ಕಿಲೋಮೀಟರ್ಗಳಷ್ಟು ಆವರಣದಲ್ಲಿ ಈ ಒಂದು 6 ಚಿರತೆಗಳನ್ನು ಇರಿಸಲಾಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾವುದದು ರಾಷ್ಟ್ರೀಯ ಉದ್ಯಾನವನ ಅಂದರೆ ಕುನೋ ಪಾಲ್ಪುರ್. ನೆನ್ಪಿಟ್ಕೊಳ್ಳಿ, ಕುನೋ ಪಾಲ್ಪುರ್ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿದೆ. ಪ್ರತಿ ವರ್ಷ 8ರಿಂದ 10 ಚಿರತೆಗಳನ್ನು ಪರಿಚಯಿಸುವಂತಹ ಯೋಜನೆಯ ಕೂಡ ಜಾರಿಯಲ್ಲಿದೆ ಎಂದು ಪರಿಸರ ಸಚಿವಾಲಯ ಹೇಳಿದೆ. ಇನ್ನು ಈ ಚಿರತೆಗಳ ಬಗ್ಗೆ ಇನ್ನೂ ಒಂದು ಹೆಚ್ಚಿನ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಾದರೆ, ಸದ್ಯಕ್ಕೆ ಚಿರತೆಗಳಲ್ಲಿ 2 ರೀತಿಯಾದಂತಹ ಜಾತಿಗಳನ್ನು ಸೂಚಿಸಲಾಗಿದ್ದು, ಅವುಗಳಲ್ಲಿ ಏಷ್ಯಾಟಿಕ್ ಮತ್ತು ಆಫ್ರಿಕನ್ 2 ರೀತಿಯಾದಂತಹ ಉಪಜಾತಿಗಳಿವೆ ಅಂತ ಹೇಳ್ತಾ ಇದ್ದಾರೆ. ಒಂದನೇದು ಏಷ್ಯಾಟಿಕ್, ಇದರ ಒಂದು ವೈಜ್ಞಾನಿಕ ಹೆಸರು ಅಸಿನೋನಿಕ್ಸ್ ಜುಬಾಟಸ್ ವೆನಾಟಿಕಸ್ ಅಂತ. ಆಫ್ರಿಕನ್ ಚಿರತೆಯ ಹೆಸರು ಅಸಿನೋನಿಕ್ಸ್ ಜುಬಾಟಸ್ ಅಂತ. ಸದ್ಯಕ್ಕೆ ಏಷ್ಯಾಟಿಕ್ ಚಿರತೆಗಳು ಭಾರತದಲ್ಲಿ ಎಕ್ಸ್ಟಿಂಕ್ಟ್ ಆಗಿದ್ದು ಅಥವಾ ಅಳಿದು ಹೋಗಿದ್ದು, ಆಫ್ರಿಕನ್ ಚಿರತೆಗಳನ್ನು ಮಧ್ಯಪ್ರದೇಶದಲ್ಲಿ ತರಲಾಗ್ತಾ ಇದೆ. ಇನ್ನು ಈ ಚಿರತೆಯ ಒಂದು ಮುಖ್ಯವಾದಂತಹ ಒಂದು ಗುರುತನ್ನು ನೋಡಬೇಕು ಅಂದರೆ ಯಾವ ಒಂದು ರೀತಿಯಿಂದ ಗುರುತಿಸಲಾಗುತ್ತೆ ಅಂದರೆ,
ಇವುಗಳ ಮುಖದ ಮೇಲಿರುವಂತಹ ಈ ರೀತಿಯಾದಂತಹ ಟಿಯರ್ ಮಾರ್ಕ್, ಕಣ್ಣೀರಿನ ಒಂದು ಮಾರ್ಕ್ ಅಂತ ಕೂಡ ಹೇಳ್ಬೋದು ಕನ್ನಡದಲ್ಲಿ. ಈ ರೀತಿಯಾದಂತಹ ಟಿಯರ್ ಮಾರ್ಕ್ ಅನ್ನ ನಾವು ಈ ಚಿರತೆಯ ಮುಖದಲ್ಲಿ ಕಾಣಬಹುದಾಗಿದೆ. ಅದೇ ರೀತಿ ಈಗ ಸದ್ಯಕ್ಕೆ ನಾವು ನಮ್ಮ ಮೃಗಾಲಯದಲ್ಲಿ ಮತ್ತೆ ನಮ್ಮ ಭಾರತದ ನ್ಯಾಷನಲ್ ಪಾರ್ಕ್ಗಳಲ್ಲಿ ನೋಡುವಂತಹ ಲೆಪರ್ಡ್ಗಳಿಗೆ ಇದೇ ರೀತಿಯಾದಂತಹ ಮೈಮೇಲಿನ ಚಿಕ್ಕೆಗಳಿರುತ್ತವೆ, ಆದರೆ ಈ ರೀತಿಯಾದಂತಹ ಟಿಯರ್ ಮಾರ್ಕ್ಗಳಿರಲ್ಲ. ಸೊ ಇವು ಒಂದು ಲೆಪರ್ಡ್ ಮತ್ತೆ ಚಿರತೆಗಳ ಡಿಫರೆನ್ಸ್ ಅನ್ನ ತೋರಿಸುವಂತಹ ಒಂದು ಗುರುತಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಚೀನಾದ ಟಿಯಾಂಗಾಂಗ್ ಅನ್ನುವ ಒಂದು ಬಾಹ್ಯಾಕಾಶ ನಿಲ್ದಾಣದ ಬಗ್ಗೆ, ಅದರನ್ನು ರೂಪಿಸುವ ಒಂದು ನಿರ್ಧಾರದ ಬಗ್ಗೆ ಇದೆ. ಕಾಂಟೆಕ್ಸ್ಟ್ ಏನು ಅಂತಂದ್ರೆ 6 ತಿಂಗಳುಗಳ ಕಾಲ ಒಂದು ಕಾರ್ಯಾಚರಣೆಯನ್ನ 3 ಗಗನಯಾತ್ರಿಗಳೊಂದಿಗೆ ಚೀನಾದ ಟಿಯಾಂಗಾಂಗ್ ಅನ್ನುವ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನ ನಿಲ್ದಾಣವನ್ನ ರೂಪಿಸುವ ಒಂದು ಕುರಿತಾದಂತಹ ನ್ಯೂಸ್ ಇದೆ. ಇನ್ನು ಚೀನಾದ ಮನುಷ್ಯ ಬಾಹ್ಯಾಕಾಶ ಸಂಸ್ಥೆ ಈ ರೀತಿಯಾದಂತಹ ನ್ಯೂಸ್ ಅನ್ನ ಘೋಷಿಸಿದೆ. ಈ ಟಿಯಾಂಗಾಂಗ್ ಅನ್ನುವ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನ ರಿಪೇರಿ ಮಾಡಲು ಅಥವಾ ಒಂದು ಡಿಸೈನ್ ಮಾಡುವ ಉದ್ದೇಶದಿಂದ 3 ಬಾಹ್ಯಾಕಾಶ ಗಗನಯಾತ್ರಿಗಳನ್ನ ಕಳುಹಿಸಲಾಗುತ್ತಾ ಇದೆ. ದೇಶದ ಶಾಶ್ವತ ಕಕ್ಷೆಯ ಬಾಹ್ಯಾಕಾಶ ನಿಲ್ದಾಣದ ಕೆಲಸವನ್ನ ಪೂರ್ಣಗೊಳಿಸಲು 6 ತಿಂಗಳುಗಳು ಅಥವಾ 180 ದಿನಗಳ ಒಂದು ಕಾರ್ಯಾಚರಣೆಯನ್ನ ಈ 3 ಗಗನಯಾತ್ರಿಗಳನ್ನ ಕಳುಹಿಸಿಕೊಟ್ಟು ಚೀನಾದ ಮನುಷ್ಯ ಬಾಹ್ಯಾಕಾಶ ಸಂಸ್ಥೆ ಘೋಷಿಸಿದೆ ಅಂತ ನ್ಯೂಸ್ ಇದೆ. ಇನ್ನು ಈ ಮಿಷನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಆಗಲೇ ತಿಳಿಸಿದ ಹಾಗೆ ಇದು 180 ದಿನಗಳು ಅಥವಾ 6 ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳು ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನ ರೂಪಿಸುವಂತಹ ಕೆಲಸ ಮಾಡಲಿದ್ದಾರೆ. ಅದೇ ರೀತಿ ಚೀನಾದ ಗೋಬಿ ಮರುಭೂಮಿಯಲ್ಲಿರುವ ಜಿಯಾಕ್ವಾನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಲಾಂಗ್ ಮಾರ್ಚ್ 2F ಅನ್ನುವ ರಾಕೆಟ್ನಲ್ಲಿ ಶೆಂಜೋ 14 ಅಥವಾ ಡಿವೈನ್ ವೆಸೆಲ್ ಅನ್ನುವ ಒಂದು ಬಾಹ್ಯಾಕಾಶವನ್ನ 3 ಗಗನಯಾತ್ರಿಗಳೊಂದಿಗೆ ಕಳುಹಿಸಿಕೊಡಲಾಯಿತು. ಅದೇ ರೀತಿ 180 ದಿನಗಳ ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಈ 3 ಗಗನಯಾತ್ರಿಗಳು ಈ ಸಾಕಷ್ಟು ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಥವಾ ISS ನ ಉಪಕರಣಗಳನ್ನು ಸ್ಥಾಪಿಸಿ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಲಿದ್ದಾರೆ ಅಂತ ನ್ಯೂಸ್ ಹೇಳ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಗೋಬಿ ಮರುಭೂಮಿ ಯಾವ ಒಂದು ದೇಶದಲ್ಲಿದೆ ಅಂತಂದ್ರೆ ಚೀನಾದಲ್ಲಿ ಅಂತ ನೆನ್ಪಿಟ್ಕೋಬೇಕು. ಇನ್ನೊಂದು ರೀಸೆಂಟ್ ಆಗಿ ಟಿಯಾಂಗಾಂಗ್ ಅನ್ನುವ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನ ಯಾವ ದೇಶ ಆರಂಭ ಮಾಡ್ತಾ ಇದೆ ಅಥವಾ ಸ್ಥಾಪನೆ ಮಾಡ್ತಾ ಇದೆ ಅಂತಂತಂದ್ರೆ ಅದಕ್ಕೆ ಚೀನಾ ಅಂತ ಆನ್ಸರ್ ಮಾಡಬೇಕು. ಸೊ ಈ ರೀತಿಯಾದಂತಹ 3-4 ಕ್ವಶನ್ಗಳು ಈ ಒಂದು ಆರ್ಟಿಕಲ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ QS ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕಗಳು, ಯೂನಿವರ್ಸಿಟಿಗಳ ಒಂದು ರ್ಯಾಂಕಿಂಗ್ ನೀಡುವಂತಹ ಈ ಕ್ವಾಕರೆಲ್ಲಿ ಸೈಮಂಡ್ಸ್ ಅನ್ನುವ ಒಂದು ಸಂಸ್ಥೆಯಿಂದ, ಲಂಡನ್ ಮೂಲದ ಈ ಒಂದು ಸಂಸ್ಥೆಯಿಂದ ರ್ಯಾಂಕಿಂಗ್ಗಳನ್ನು ನೀಡಲಾಗುತ್ತೆ. 2023ರ ರ್ಯಾಂಕಿಂಗ್ ಅನ್ನ ಪ್ರಸ್ತುತವಾಗಿ ಈ 19ನೇ ಆವೃತ್ತಿಯನ್ನ ಬಿಡುಗಡೆ ಮಾಡಲಾಗಿದ್ದು, ನೋಡೋಣ ನಮ್ಮ ಭಾರತದಿಂದ ಮತ್ತೆ ಯಾವ ಒಂದು ಯೂನಿವರ್ಸಿಟಿಗಳು ಅಗ್ರ ಶ್ರೇಯಾಂಕದಲ್ಲಿವೆ ಮತ್ತೆ ಅಂತಾರಾಷ್ಟ್ರೀಯವಾಗಿ ಯಾವ ಸಂಸ್ಥೆಗಳು, ಯಾವ ಶಿಕ್ಷಣ ಸಂಸ್ಥೆಗಳು ಅಗ್ರ ಶ್ರೇಯಾಂಕದಲ್ಲಿದೆ ಅಂತ ತಿಳ್ಕೋಣ. ಈ QS ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕ 2023ರ ರಿಪೋರ್ಟ್ ಪ್ರಕಾರ 8 ಪ್ರಮುಖವಾದಂತಹ ಶ್ರೇಯಾಂಕದ ಸೂಚ್ಯಂಕಗಳನ್ನು ನಿರ್ಧಾರ ಮಾಡಿ ಅವುಗಳ ಆಧಾರದ ಮೇಲೆ ಸುಮಾರು 900 ವಿಶ್ವವಿದ್ಯಾಲಯಗಳನ್ನು ರ್ಯಾಂಕಿಂಗ್ ಪಟ್ಟಿಯಲ್ಲಿ ಇರಿಸಲಾಗಿದೆ. ಇವುಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕದ ಮೆಸಾಚುಸೆಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MIT ಅಂತ ಇದನ್ನ ಕರೀತಾರೆ, ಇದು ಅಗ್ರಸ್ಥಾನದಲ್ಲಿದ್ದರೆ ಯುನೈಟೆಡ್ ಕಿಂಗ್ಡಮ್ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಏನಿದೆ ಯುನೈಟೆಡ್ ಕಿಂಗ್ಡಮ್ನ ಇದು 2ನೇ ಸ್ಥಾನದಲ್ಲಿದೆ. ಅದೇ ರೀತಿ ಯುನೈಟೆಡ್ ಸ್ಟೇಟ್ನ ಇನ್ನೊಂದು ಯೂನಿವರ್ಸಿಟಿ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಏನಿದೆ 3ನೇ ಸ್ಥಾನವನ್ನ ಪಡೆದಿದೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಮೆಸಾಚುಸೆಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ. ಇದರ ಓವರಾಲ್ ಸ್ಕೋರ್ ಏನಿದೆ 100 ಸ್ಕೋರ್ಗಳನ್ನು ಪಡೆದು ಅಗ್ರ ಶ್ರೇಯಾಂಕದಲ್ಲಿದೆ. 2ನೇದು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಯುನೈಟೆಡ್ ಕಿಂಗ್ಡಮ್, 3ನೇದು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಯುನೈಟೆಡ್ ಸ್ಟೇಟ್ಸ್. ಇದರ ಒಂದು ರ್ಯಾಂಕಿಂಗ್ನ ಓವರಾಲ್ ಸ್ಕೋರ್ ಏನು ಅಂದರೆ 98.5. ಅದೇ ರೀತಿ ಭಾರತದಿಂದ ಈ ಒಂದು 900 ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ ಯಾವ ಯೂನಿವರ್ಸಿಟಿ ಯಾವ ರ್ಯಾಂಕ್ನಲ್ಲಿದೆ ಅಂತ ತಿಳ್ಕೋಣ. ಭಾರತದಿಂದ ಪ್ರಥಮವಾಗಿ IISc ಬೆಂಗಳೂರು, ನಮ್ಮ ಬೆಂಗಳೂರಿನ ಇಂಡಿಯನ್
ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಈ ಒಂದು ಶಿಕ್ಷಣ ಸಂಸ್ಥೆ ಏನಿದೆ ಜಾಗತಿಕವಾಗಿ 155ನೇ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. IIT ಬಾಂಬೆ 172ನೇ ರ್ಯಾಂಕನ್ನು, IIT ಡೆಲ್ಲಿ 174ನೇ ರ್ಯಾಂಕನ್ನು. ಅದೇ ರೀತಿ ಮುಂದಿನ ಯೂನಿವರ್ಸಿಟಿಗಳನ್ನು ಈ ಒಂದು ರ್ಯಾಂಕ್ ಲಿಸ್ಟನ್ನು ನೀವು ಆಮೇಲೆ PDF ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಆಗಲೇ ಹೇಳಿದ ಹಾಗೆ ಈಗ ಡಿಸ್ಕಸ್ ಮಾಡಿರುವಂತಹ ನಮ್ಮ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.